ಒಂದು ವಿಚಾರವನ್ನ ಇಟ್ಟುಕೊಂಡು ಕನ್ನಡ ಸಿನಿಮಾಗಳನ್ನ ಪ್ರದರ್ಶನ ಮಾಡಿದ್ರೆ ಪ್ರೇಕ್ಷಕರು ಬರಲ್ಲ ಅನ್ನೋದು ಪೋರ್ಟ್ರೇಟ್ ಆಗುತ್ತಲ್ಲ, ಪೋರ್ಟ್ರೇಟ್ ಮಾಡ್ತಾರೆ. ಗುರುವಾರ ಆದ್ರೂ ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಒಂದಿಷ್ಟು ಮಂದಿ ಚಿತ್ರಮಂದಿರಿಗೆ ಬಂದಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳನ್ನ ಕಗ್ಗೊಲೆ ಮಾಡ್ಲಿಕ್ಕೋಸ್ಕರನೇ ಈ ತರ ಆಡ್ತಾರೋ ಗೊತ್ತಿಲ್ಲ. ನಾರ್ಮಲ್ ಡೇಸ್ ನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಇಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಎಕ್ಕ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಕ್ಕ ಸಿನಿಮಾ, ಈ ಸಿನಿಮಾ ಪ್ರಸ್ತುತ ಪುಣೆಯಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಕೇವಲ ಕನ್ನಡ ಭಾಷೆಯೊಂದರಲ್ಲೇ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತ ಸಿನಿಮಾ. ಹೀಗಿರ್ಬೇಕಾದ್ರೆ ಈ ಸಿನಿಮಾ ಮಹಾರಾಷ್ಟ್ರದಲ್ಲೂ ಕೂಡ ರಿಲೀಸ್ ಆಗಿದೆ. ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಇರುವಂತಹ 3 ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಎಷ್ಟೆಷ್ಟು ಗಂಟೆಗೆ ಈ ಸಿನಿಮಾದ ಪ್ರದರ್ಶನ ಇದೆ? ನಿಜವಾಗ್ಲೂ ಕೂಡ ಪ್ರೇಕ್ಷಕರು ನಾರ್ಮಲ್ ಡೇಸ್ ನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂತಹ ಪ್ರದರ್ಶನಗಳ ಸಮಯ ಆ ರೀತಿಯಾಗಿದೆ. ಬೆಳಗ್ಗೆ 8:55ಕ್ಕೆ ಒಂದು ಚಿತ್ರಮಂದಿರ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರೆ ಮತ್ತೊಂದು ಚಿತ್ರಮಂದಿರ 9:15ಕ್ಕೆ ಪ್ರದರ್ಶನವನ್ನ ಆರಂಭಿಸುತ್ತೆ. ಮಗದೊಂದು ಚಿತ್ರಮಂದಿರ ಸಂಜೆ 5 ಗಂಟೆಗೆ. ಇದಾದ್ರೆ ಓಕೆ. ಈ ರೀತಿ ಇರಬೇಕಾದ್ರೆ ಪ್ರೇಕ್ಷಕರು ನಮ್ಮ ಕನ್ನಡ ಸಿನಿಮಾವನ್ನ ಅಲ್ಲಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನಾ? ಪ್ರೇಕ್ಷಕರಿಗೆ ಸಿನಿಮಾ ಬಿಟ್ಟು ಬೇರೆ ಏನಾದ್ರೂ ಆ ದಿನ ಮಾಡೋಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಸಮಯ ಏನಿದೆ, ಈ ಸಮಯದಲ್ಲಿ ಎಲ್ಲರೂ ಕೂಡ ಆಫೀಸಿಗೆ ಹೋಗುವಂತ ಸಮಯ. ಹೀಗಾಗಿ ಯಾರಾದ್ರೂ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನಾ? ಅದು ಇಷ್ಟು ಬೇಗ? ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಕನ್ನಡ ಸಿನಿಮಾಗಳನ್ನ ಪ್ರದರ್ಶನ ಮಾಡಿದ್ರೆ ಪ್ರೇಕ್ಷಕರು ಬರಲ್ಲ ಅನ್ನೋದು ಪೋರ್ಟ್ರೇಟ್ ಆಗುತ್ತಲ್ಲ, ಪೋರ್ಟ್ರೇಟ್ ಮಾಡ್ತಾರೆ. ಇದನ್ನೇ ಬಿಂಬಿಸಲಾಗುತ್ತೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಹಾಗಾದ್ರೆ ಯಾವ ಚಿತ್ರಮಂದಿರ ಈ ರೀತಿಯ ಪ್ರದರ್ಶನವನ್ನ ನೀಡಿದ್ದು ಅಂತ ಕೇಳಿದ್ರೆ ಮೊದಲಿಗೆ ಐನಾಕ್ಸ್ ಮೆಗಾಪ್ಲೆಕ್ಸ್, ಪುಣೆಯಲ್ಲಿ ಇರುವಂತಹ ಐನಾಕ್ಸ್ ಚಿತ್ರಮಂದಿರ. ಬೆಳಗ್ಗೆ 8:55. ಆದ್ರೂ ಕೂಡ ಒಂದಿಷ್ಟು ಮಂದಿ ಟಿಕೆಟ್ ಅನ್ನ ಇಲ್ಲಿ ಬುಕ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಆಡಿಟೋರಿಯಂ ಇದೆ, ಎಷ್ಟು ಮಂದಿ ಬುಕ್ ಮಾಡಿದ್ದಾರೆ ಅಂತ. ನಾಳೆ ಗುರುವಾರ ಅಂದ್ರೆ ವಾರದ ಕೊನೆ, ಶುಕ್ರವಾರ ಬೇರೆ ಸಿನಿಮಾದ ಪ್ರದರ್ಶನ. ಸಿನಿಮಾಗಳಿಗೆ ಶುಕ್ರವಾರ ಟು ಶುಕ್ರವಾರ, ಹೀಗಾಗಿ ಹೇಳ್ತಾ ಇರೋದು ವಾರದ ಕೊನೆ ಅಂತ. ಇನ್ನು ಮತ್ತೊಂದು ಚಿತ್ರಮಂದಿರ ಮಿರಾಜ್, ಇವರೊಂದು ಸರಿಯಾದ ಪ್ರದರ್ಶನ ನೀಡಿದ್ದಾರೆ. 5 ಗಂಟೆಗೆ ಕೊಟ್ಟಿದ್ದಾರೆ. ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು. ನೋಡಿ, ಗುರುವಾರ ಆದ್ರೂ ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಒಂದಿಷ್ಟು ಮಂದಿ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನೋಡಿ 5 ಗಂಟೆ ಪ್ರದರ್ಶನ, ಯಾವ ರೀತಿ ಪ್ರೇಕ್ಷಕರು ಬಂದಿದ್ದಾರೆ ಅಂತ ನೋಡಿ. ಇದು ಮೂವಿ ಮ್ಯಾಕ್ಸ್ ಅಂತ 9:15 ಬೆಳಗ್ಗೆ ರೀಕ್ಲೈನರ್ ಸೀಟುಗಳಿರೋದು. ಬುಕ್ ಆಗಿಲ್ಲ, ಆಗ್ಬೋದು ನೇರವಾಗಿ ಅಲ್ಲಿ, ಯಾಕಂತ ಹೇಳಿದ್ರೆ ಖಾಲಿ ಇದೆಯಲ್ಲ. ಹೀಗಾಗಿ ಸೇವಾ ಶುಲ್ಕವನ್ನು ತಪ್ಪಿಸಿಕೊಳ್ಳೋದಕ್ಕೆ ನೇರವಾಗಿ ಅಲ್ಲೇ ಹೋಗಿ ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ಬೋದು. ಒಟ್ಟು 3 ಚಿತ್ರಮಂದಿರ, ಎಲ್ಲದರಲ್ಲೂ ಒಂದೊಂದು ಪ್ರದರ್ಶನ. ಅದು ಯಾಕೆ ಈ ರೀತಿಯಾಗಿ ಪ್ರದರ್ಶನವನ್ನು ಕೊಡ್ತಾರೋ, ಒಂದು ಪ್ರೇಕ್ಷಕರೆಲ್ಲ ಹೋಗುವಂಥ ಟೈಮಲ್ಲಿ ಸಿನಿಮಾದ ಪ್ರದರ್ಶನ ನೀಡಬೇಕು. ಈ ಮಧ್ಯಾಹ್ನದ ಸಮಯ ಅಥವಾ ಈ ರಾತ್ರಿ ಒಂದು 7 ಗಂಟೆ ಈ ಥರ ಎಲ್ಲ ನೀಡಿದರೆ ಪ್ರೇಕ್ಷಕರು ಬರ್ತಾರೆ. ಅದು ಬಿಟ್ಟು ಬೆಳಗ್ಗೆ 8:55ಕ್ಕೆಲ್ಲ ಹಾಕಿದರೆ ಯಾರು ಹೋಗ್ತಾರೆ? ಅದು ಮುಂಬೈ ಅಂತ ನಗರದಲ್ಲಿ. ಅದು ಯಾಕೆ ಈ ರೀತಿಯಾಗಿ ಮಾಡ್ತಾರೋ? ನಮ್ಮ ಕನ್ನಡ ಸಿನಿಮಾಗಳನ್ನು ಕಗ್ಗೊಲೆ ಮಾಡಲಿಕ್ಕೋಸ್ಕರನೇ ಈ ಥರ ಆಡ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಾದರೂ ಒಂದು ಒಳ್ಳೆಯ ಪ್ರದರ್ಶನ ನೀಡಿದರೆ ಅಲ್ಲೊಂದಿಷ್ಟು ಮಂದಿ ಪ್ರೇಕ್ಷಕರು ಬರ್ತಾರೆ. ನಮ್ಮ ಕನ್ನಡನೂ ಬೆಳೆಯುತ್ತೆ, ಕನ್ನಡ ಚಿತ್ರರಂಗವೂ ಬೆಳೆಯುತ್ತೆ, ಇದರ ವ್ಯಾಪ್ತಿ ವಿಸ್ತಾರವಾಗುತ್ತೆ. ಈ ರೀತಿಯಾಗಿ ಇವರೇ ನಮ್ಮ ಕನ್ನಡ ಸಿನಿಮಾಗಳನ್ನು ಕಗ್ಗೊಲೆ ಮಾಡಿದರೆ ಯಾವ ರೀತಿ ಇರಬೇಡ. ಆದರೂ ಒಂದಿಷ್ಟು ಮಂದಿ ಪ್ರೇಕ್ಷಕರು ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ. ಅದು ಗುರುವಾರ. ಈಗಾಗಲೇ ಸಿನಿಮಾ ರಿಲೀಸ್ ಆಗಿ ವಾರ ಆಗ್ತಾ ಬಂತು. ಆದರೂ ಕೂಡ ಪ್ರೇಕ್ಷಕರಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಮುಂದೆ ಬರ್ತಿದ್ದಾರೆ ಅಂತ ಆದರೆ ಅಲ್ಲಿ ನಿಜವಾಗ್ಲೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರು ಇದ್ದಾರೆ ಅಂತಲೇ ಅರ್ಥ. ಅದನ್ನು ಬೆಳೆಸಬೇಕು ಅಷ್ಟೇ. ನಮಸ್ಕಾರ. ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಕನ್ನಡ ಸಿನಿಮಾಗಳನ್ನ ಪ್ರದರ್ಶನ ಮಾಡಿದ್ರೆ ಪ್ರೇಕ್ಷಕರು ಬರಲ್ಲ ಅನ್ನೋದು ಪೋರ್ಟ್ರೇಟ್ ಆಗುತ್ತಲ್ಲ, ಪೋರ್ಟ್ರೇಟ್ ಮಾಡ್ತಾರೆ. ಗುರುವಾರ ಆದ್ರೂ ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಒಂದಿಷ್ಟು ಮಂದಿ ಚಿತ್ರಮಂದಿರಕ್ಕೆ ಬಂದಿದ್ದಾರೆ.
ನಮ್ಮ ಕನ್ನಡ ಸಿನಿಮಾಗಳನ್ನ ಕಗ್ಗೊಲೆ ಮಾಡ್ಲಿಕ್ಕೋಸ್ಕರನೇ ಈ ತರ ಆಡ್ತಾರೋ ಗೊತ್ತಿಲ್ಲ. ನಾರ್ಮಲ್ ಡೇಸ್ ನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಇಲ್ಲ.